ಐಡಿಯಾ ಒಳ್ಳೆ ಬಿಸ್ನೆಸ್ ಆಗಬೇಕು ಅಂತ ಕಂಪಲ್ಸರಿ ಇಲ್ಲ. ಕೆಲವು ಒಳ್ಳೆ ಐಡಿಯಾಗಳು ಹೇಗಾಗುತ್ತೆ ಅಂದರೆ ಒಂದು ಲೈಫ್ನ ಮಿಷನ್ ಆಗುತ್ತೆ. ಹೌದು, ನಿಜ. ಮತ್ತೆ ನಮ್ಮ ಮುಂದಿನ ಐಡಿಯಾ ಬಾಸ್ ಈ ಥರದ್ದೇ ಒಂದು ಮಿಷನ್ ತಗೊಂಡ್ಬಂದಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮುಂಬೈನ ಸ್ಮಿತಾ ನಾಯರ್ ಅವ್ರನ್ನ. ನಿಮ್ಮ ಪಿಚ್ಗೆ ರೆಡಿ ಇದ್ದೀರಾ? ಹಾ, ರೆಡಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಹಲೋ ಟೈಟನ್ಸ್. ಯಾವುದೇ ಸಿಚುವೇಶನ್ಗೂ ಅಡ್ಜಸ್ಟ್ ಆಗೋದು ಇಲ್ಲ ಯಾವುದೇ ಎನ್ವೈರನ್ಮೆಂಟ್ಗೂ ಅಡ್ಯಾಪ್ಟ್ ಆಗೋದು ಮನುಷ್ಯನ ವಿಶೇಷ ಗುಣ. ಆದ್ರೆ ಎಷ್ಟೇ ಅಡ್ಜಸ್ಟ್ ಆದ್ರೂ ಕೆಲವು ಜನ ಇದ್ದಾರೆ, ಅವ್ರ ಜೊತೆ ನಾವು ಅಡ್ಜಸ್ಟ್ ಆಗೋದಿಕ್ ಆಗೋದಿಲ್ಲ. ನಾನ್ ಮಾತಾಡ್ತಾ ಇರೋದು ಆ ಮಕ್ಕಳ ಬಗ್ಗೆ. ಅವ್ರನ್ನ ಸಮಾಜ ನಿಕೃಷ್ಟವಾಗಿ ನೋಡಿದ್ದಾರೆ. ಬರೀ ಇಷ್ಟೇ ಕಾರಣ, ಅವರೆಲ್ಲ ನಾರ್ಮಲ್ ಜನರ ತರ ಮಾತಾಡೋದಿಕ್ ಆಗೋದಿಲ್ಲ, ವಿಷಯನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋದಿಕ್ ಆಗೋದಿಲ್ಲ. ನಾನ್ ಮಾತಾಡ್ತಾ ಇರೋದು ನ್ಯೂರೋ ಡೆವಲಪ್ಮೆಂಟಲ್ ಕಂಡೀಷನ್ ಇಂದ ಪ್ರಭಾವಿತರಾಗಿರುವ ಈ ಮಕ್ಕಳ ಬಗ್ಗೆ. ನಾನು ಈ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ಅವ್ರನ್ನ ಟ್ರೈನ್ ಮಾಡ್ತೀನಿ. ಯಾಕಂದ್ರೆ ಇದು ಬರೀ ನನ್ನ ಕೆಲಸ ಅಲ್ಲ, ಆದ್ರೆ ಇದು ನನ್ನ ಲೈಫು. ಎಲ್ಲರೂ ಹೇಳ್ತಾರೆ ಈ ಮಕ್ಕಳು ತುಂಬಾ ಡಿಫ್ರೆಂಟ್. ನಾನು ಹೇಳ್ತೀನಿ ಈ ಮಕ್ಕಳು ಅಮೂಲ್ಯ ಅಂತ. ಟೈಟನ್ಸ್, ನಾನು ಇವ್ರಿಗೆ ಒಂದು ಮನೆ ಮಾಡಿದೀನಿ. ಅಲ್ಲಿ ಯಾರು ಇವ್ರನ್ನ ಜಡ್ಜ್ ಮಾಡೋದಿಲ್ಲ. ಅಲ್ಲಿ ಇವ್ರು ತುಂಬಾ ಸೆಕ್ಯೂರ್ ಫೀಲ್ ಮಾಡ್ತಾರೆ. ಯಾರು ಇವ್ರನ್ನ ಗುರಾಯಿಸೋದಿಲ್ಲ, ಯಾರು ಅವ್ರನ್ನ ಗೇಲಿ ಮಾಡೋದಿಲ್ಲ. ನಾನು ಅವ್ರಿಗೆ ಅಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ಸ್, ಮ್ಯಾಗ್ನೆಟ್ಸ್ ಅಥವಾ ಹ್ಯಾಂಡ್ ಬ್ಯಾಗ್ ನ ಪೇಂಟ್ ಮಾಡೋದು, ಪೇಪರ್ ಬ್ಯಾಗ್ಸ್ ಮಾಡೋದು, ಹ್ಯಾಂಡ್ ವಾಶ್ ಮಾಡೋದು. ಅವರು ಇದೆಲ್ಲ ಮಾಡ್ತಾ ತುಂಬಾನೇ ಖುಷಿ ಪಡ್ತಾರೆ. ಈ ಮಕ್ಕಳು ಇಷ್ಟೆಲ್ಲ ಪ್ರಾಡಕ್ಟ್ಸ್ ನ ಮಾಡ್ತಾರಲ್ವಾ, ಮತ್ತೆ ಈ ವಸ್ತುಗಳನ್ನ ನಿಮ್ ತನಕ ತರುವಂತ ನನ್ನ ಪ್ರಯತ್ನದ ಹೆಸರೇ SRS ಕರ್ಮ ಕ್ರಾಫ್ಟ್ಸ್. SRS ಕರ್ಮ ಕ್ರಾಫ್ಟ್ಸ್ ಈ ಮಕ್ಕಳ ಇಂಟ್ರೆಸ್ಟ್ ನ ಪ್ರಕಾರ ಮತ್ತೆ ಅವರ ಪೊಟೆನ್ಶಿಯಲ್ ಅನುಗುಣವಾಗಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಮತ್ತೆ ಅವರೇ ಮಾಡಿರುವಂತಹ ವಸ್ತುಗಳನ್ನ ಮಾರೋದ್ರಿಂದ ಅವ್ರನ್ನ ಎಂಪ್ಲಾಯಬಲ್ ಮಾಡ್ತೀವಿ. ನಮ್ ದೇಶದಲ್ಲಿ ಈ ತರ ಬಹಳಷ್ಟು ಟ್ರೈನಿಂಗ್ ಸೆಂಟರ್ಸ್ ಇದೆ, ಸ್ಕೂಲ್ಸ್ ಇದೆ, ಬಟ್ ಎಂಪ್ಲಾಯ್ಮೆಂಟ್ಗೆ ಆಪರ್ಚುನಿಟಿ ಇಲ್ಲ. ಸೊ ನಾನು ಈ SRS ಕರ್ಮ ಕ್ರಾಫ್ಟ್ಸ್ ಕಡೆಯಿಂದ ಎಲ್ಲಾ ಸ್ಕೂಲ್ಗಳಿಗೆ, ಟ್ರೈನಿಂಗ್ ಸೆಂಟರ್ಸ್ ಗಳಿಗೆ ನಾನು ಹೋಗ್ತೀನಿ. ಮತ್ತು ಆ ಟ್ರೈನಿಂಗ್ ಸೆಂಟರ್ಸ್ ಗಳಲ್ಲಿ ಏನು ಸೃಷ್ಟಿ ಮಾಡ್ಬೇಕು ಅಂದ್ರೆ ಆ ಮಕ್ಕಳಿಗೆ ಸ್ಕಿಲ್ ಸಿಗ್ಬೇಕು ಮತ್ತೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗ್ಬೇಕು. ಹಾಗಾಗಿ ಇಲ್ಲಿ ನಾನು ಟೈಟನ್ಸ್ ನಿಮ್ಮ ಗೈಡೆನ್ಸ್ ನ ಕೇಳ್ತಾ ಇದ್ದೀನಿ, ಹಾಗೆ ಸಪೋರ್ಟ್ ಕೂಡ ಕೇಳ್ತಿದ್ದೀನಿ. ನೀವು ನನ್ನ ಈ ವಿಷನ್ಗೆ ಸಪೋರ್ಟ್ ಮಾಡ್ತೀರಾ? ನಮ್ಮ ಟೈಟನ್ಸ್, ನಿಮ್ಮ ಜೊತೆ ಡಿಸ್ಕಷನ್ ಶುರು ಮಾಡಿ ನಿಮ್ಮ ಬಿಸ್ನೆಸ್ ಮಾಡಲ್ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು. ಈ ಐಡಿಯಾದ ಈ ಮಿಷನ್ ಶುರುವಾಗಿದ್ದು ಹೇಗೆ? ನನ್ನ ಗ್ರಾಜುಯೇಷನ್ ನಾನು ಸೈಕಾಲಜಿಯಲ್ಲಿ ಮಾಡಿದ್ದೀನಿ. ಆ ಟೈಮಲ್ಲಿ ನಮಗೆ ಸ್ಕೂಲ್ ವಿಸಿಟ್ಸ್ ಕರ್ಕೊಂಡು ಹೋಗ್ತಿದ್ರು, ಅಂದ್ರೆ ಸ್ಪೆಷಲ್ ಸ್ಕೂಲ್ಸ್ಗೆ. ಮತ್ತೆ ನಾನು ಅನ್ಕೊಂಡೇ ಇರಲಿಲ್ಲ ನನ್ನ ಗ್ರಾಜುಯೇಷನ್ ಮುಗಿದ್ಮೇಲೆ ನಾನು ಇದೇ ಸ್ಕೂಲಿಗೆ ಬಂದು ಟ್ರೈನಿಂಗ್ ಕೊಡ್ತೀನಿ ಅಂತ, ಮತ್ತೆ ಇದೇ ಮಕ್ಕಳ ಜೊತೆ ಐ ವಿಲ್ ಸ್ಟಾರ್ಟ್ ವರ್ಕಿಂಗ್ ಅಂತ ಹೇಳಿ. ಈ ಮಕ್ಳಿಗೂ ನನಗೂ ಏನೋ ಸಂಬಂಧ ಇದೆ. ನಾನು ಮುಂಚೆನೆ ಹೇಳಿದ್ದೆ ನಂಗೆ ಏನಾದ್ರೂ ಮಕ್ಳು ಆಗಿಲ್ಲ ಅಂದ್ರೆ ಈ ಒಂದು ಸ್ಪೆಷಲ್ ಕಿಡ್ನ ಅಡಾಪ್ಟ್ ಮಾಡ್ತೀನಿ ಅಂತ ಹೇಳಿ. ನಾನು ಹೇಳಿದ್ದನ್ನ ಭಗವಂತ ಕೇಳಿಸ್ಕೊಂಡ ಅನ್ಸುತ್ತೆ. ನೀನ್ ಯಾಕೆ ಅಡಾಪ್ಟ್ ಮಾಡ್ತೀಯಾ, ನಾನ್ ನಿನಗೆ ಒಂದು ಮಗು ಕೊಡ್ತೀನಿ ಅಂತ. ಐ ಕನ್ಸೀವ್ಡ್ ಅಂಡ್ ಗಾಡ್ ಬ್ಲೆಸ್ ಮೀ ವಿತ್ ಅ ಚೈಲ್ಡ್ ಅಂಡ್ ಮೈ ಸನ್ ಹ್ಯಾಸ್ ಆಟಿಸಮ್. ನನ್ನ ಮಗಳಿಗೆ ಆಟಿಸಮ್ ಮಗು ಆಯ್ತು. ನನಗನ್ನಿಸ್ತು ಈ ಮಗು ಜಗತ್ತಲ್ಲಿ ಹೇಗ್ ಬದುಕತ್ತೆ ಅಂತ. ಇದ್ರ ಜೊತೆ ನಾನು SRS ಕರ್ಮ ಕ್ರಾಫ್ಟ್ಸ್ ನ ಸ್ಟಾರ್ಟ್ ಮಾಡಿದೆ. ಇದು ಯಾವ ತರ ಕಂಪ್ನಿ ಅಂದ್ರೆ ಈ ತರ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಇವರೆಲ್ರಿಗೂ ಬೇಕರಿನಲ್ಲಿ ಇಂಟ್ರೆಸ್ಟ್ ಇದ್ದೇ ಇದೆ. ಇಲ್ಲಿ ನಾವು ಚಾಕ್ಲೇಟ್ಸ್ ಮಾಡ್ತೀವಿ, ಕೇಕ್ಸ್ ಮಾಡ್ತೀವಿ, ಕುಕೀಸ್ ಮಾಡ್ತೀವಿ. ಹಾಗೆ ಕೆಲವ್ರಿಗೆ ಡಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಮತ್ತೆ ಕಂಪ್ಯೂಟರ್ ಅಲ್ಲಿ ಇಂಟ್ರೆಸ್ಟ್ ಇದೆ ಕೆಲವ್ರಿಗೆ. ಸೊ ನಾವು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಮೊದಲನೇ ಸಲ ಯಾರೋ ನನ್ನ ಕಷ್ಟ ಅರ್ಥ ಮಾಡ್ಕೊಂಡ್ರು. ಮೊದಲನೇ ಸಲ ನನ್ಗಿದ್ದಿದ್ದ ಕಷ್ಟನ ಯಾರೋ ಹಂಚ್ಕೊಂಡ್ರು ಅಂತ ಅನ್ನೋ ಫೀಲ್ ಆಯ್ತು. ಕರ್ಮ ಕ್ರಾಫ್ಟ್ಸ್ ನಮ್ಗೆ ಹೇಳ್ಕೊಡತ್ತೆ ಯಾರನ್ನಾದ್ರೂ ಗುರುತಿಸೋದು ಅವ್ರು ಹೇಗಿದ್ದಾರೆ ಅಂತ ಅಲ್ಲ, ಅವರ ಸಾಮರ್ಥ್ಯದಿಂದ.
ಈ ಕತೆ ಒಬ್ಬರ ಭರವಸೆ, ಸಂವೇದನೆ ಹಾಗೂ ಅವಕಾಶಗಳದು ಎಬಿಲಿಟಿ ಡಿಸಬಿಲಿಟಿಗಳಿಗಿಂತ ಜಾಸ್ತಿಯಾಗಿರುತ್ತೆ. ಇದೇ ನಮ್ಮ SRS ಕರ್ಮ ಕ್ರಾಫ್ಟ್. ಟೈಟನ್ಸ್ ನಾನು ನಿಮ್ಗೆ ಮೀಟ್ ಮಾಡ್ಸಕ್ಕೆ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ಸಕ್ಕೆ ಇಷ್ಟಪಡ್ತೀನಿ ನನ್ನ ಸೂಪರ್ ಸ್ಟಾರ್ಸ್ನ. ಅವ್ರು ನಮಗೋಸ್ಕರ ಏನೋ ಒಂದನ್ನ ಮಾಡ್ಕೊಂಡ್ ತಂದಿದ್ದಾರೆ. Thank you. ಸಲೋನಿ ನಮ್ ಜೊತೆ ಗ್ರೇಡ್ 3 ಇಂದ ಹಿಡಿದು 12th ಸ್ಟ್ಯಾಂಡರ್ಡ್ ವರ್ಗು ನಮ್ಮ ಹತ್ರನೇ ಓದಿದ್ಲು ನಮ್ ಸ್ಕೂಲಲ್ಲೇ. ಮತ್ತೆ ಅದಾದ್ಮೇಲೆ ಅವಳು ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಮಾಡಿದ್ಲು. ಮತ್ತೆ ಅದಾದ್ಮೇಲೆ ಇವಾಗ ಟೀಚರ್ ಆಗಿದ್ದಾಳೆ ಯೂರೋ ಕಿಡ್ಸ್ ಅಲ್ಲಿ. ವೆರಿ ನೈಸ್, ಬಹಳ ಖುಷಿ ಆಯ್ತು. ಮತ್ತೆ ಅಭಿಜಿತ್ ಕೂಡ ನಮ್ಮಲ್ಲೇ 12th ಸ್ಟ್ಯಾಂಡರ್ಡ್ ವರ್ಗು ಓದಿದಾನೆ. ಮತ್ತೆ ನಾವು ಅವನ್ಗೆ ಟ್ರೈನಿಂಗ್ ಕೊಡ್ಬೇಕಾದ್ರೇನೆ ಹ್ಯಾಂಡಿಕ್ರಾಫ್ಟ್ಸ್ ಕೆಲಸ ಎಲ್ಲ ಮಾಡ್ತಾ ಇದ್ದ. ಸೊ ಇದನ್ನೇ ಅವನು ಪ್ರೊಫೆಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಹಿ ಇಸ್ ಫಾಂಡ್ ಆಫ್ ಮೇಕಿಂಗ್ ಚಾಕ್ಲೇಟ್ಸ್ ಅಂಡ್ ಬ್ಯಾಗ್ಸ್ ಅಂಡ್ ಆಲ್. Wonderful, wonderful. And he is our actor and dancer, Tejas Rai. Tejas Rai has cleared his 10th and even he is planning to appear for his 12th. ಓದ್ತಾ ಇದ್ದಾನೆ. Thank you. ನಿಮ್ಮ ಫೇವರೇಟ್ ಆಕ್ಟರ್ ಯಾರು? Salman Khan. ಸಲ್ಮಾನ್ ಖಾನ್. ಹಾಗಾದ್ರೆ ನಿಮಗೋಸ್ಕರ ಮ್ಯೂಸಿಕ್ ಹಾಕ್ಲಾ? ವಾಹ್ ತೇಜಸ್, ವಾಹ್ ಎಂತ ಸೂಪರ್ ಡ್ಯಾನ್ಸ್. ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಸ್ಮಿತಾ ಅವರೇ, ಟೈಟನ್ಸ್ ಅವ್ರ ಜೊತೆ ಮಾತು ಮುಂದುವರ್ಸೋಣ. ಥ್ಯಾಂಕ್ ಯು ವೆರಿ ಮಚ್ ಸ್ಟಾರ್ಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ಮಿತಾ ಅವರೇ, SRS ಅಲ್ಲಿ ಈ ತರ ಮಕ್ಕಳೆಲ್ಲ ಯಾವ ತರ ಕಲಾಕುಶಲತೆಗಳನ್ನ ತೋರಿಸ್ತಾರೆ? ನೀವೇನೇನು ಕಲಿಸ್ತೀರಿ? ಅವರು ಹ್ಯಾಂಡ್ ಬ್ಯಾಗ್ಸ್ ಮಾಡ್ತಾರೆ, ಮತ್ತೆ ಚಾಕ್ಲೇಟ್ಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿರೋ ಚಾಕ್ಲೇಟ್ಸ್ ಮಾಡ್ತಾರೆ, ಮತ್ತೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ನ ಮಾಡ್ತಾರೆ, ಪೇಪರ್ ಬ್ಯಾಗ್ಸ್ ಮಾಡ್ತಾರೆ, ದೀಪಗಳನ್ನ ಮಾಡ್ತಾರೆ, ಮತ್ತೆ ಲಡ್ಡು ಮಾಡ್ತಾರೆ, ಪ್ರೋಟೀನ್ ಲಡ್ಡು ಮಾಡ್ತಾರೆ. ಅದು ನಿಮ್ಗೂ ತಗೊಂಬಂದ್ ಕೊಟ್ಟಿದ್ದಾರೆ. ಅಂಡ್ ದೇ ಆರ್ ಫ್ರೆಶ್ ಒನ್ಸ್ ಅಂಡ್ ದೇ ಆರ್ ವಿತೌಟ್ ಶುಗರ್. ಈ ಉಂಡೆ ತುಂಬಾನೇ ರುಚಿಯಾಗಿದೆ, ಬಹಳ Thank you. ಚೆನ್ನಾಗಿದೆ. ಸೊ ನಮ್ಮ ನಡುವೆ ಈಗ ಇವ್ರ ಟೀಮ್ ಇಂದ ಒಬ್ರು ಸೂಪರ್ ಸ್ಟಾರ್ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಆರುಷ್ ದತ್ತಾಕ್ನ. अबीर, अर्जुन को सिर्फ चिड़िया की आंख दिखती है, समझा तू? एक तू है और एक चिड़िया की आंख. ये एक बास्केट से हम गेम जीत सकते हैं. तू टेंशन मत ले, एकदम फोकस कर. पहले आप चुप रहिए. ಆಮೀರ್ ಖಾನ್ ಅವ್ರ ಜೊತೆ ಸಿನಿಮಾ ಮಾಡಿ ಹೇಗೆ ಅನ್ನಿಸ್ತು? ನೀವಂತೂ ಸಿನಿಮಾದಲ್ಲಿ ಅವ್ರ ಬಾಯಿ ಮುಚ್ಚಿಸ್ಬಿಟ್ರಿ. ಅದಂತೂ ಬರೀ ಫಿಲ್ಮ್ಗೋಸ್ಕರ ಅಷ್ಟೇ. ಬರೀ ಫಿಲ್ಮ್ಗೋಸ್ಕರ ಆಗಿತ್ತಾ? ಫಿಲ್ಮ್ ಆಗ್ಲಿ ಸೂಪರ್ ಹಿಟ್ ಆಗೋಗಿದೆಯಲ್ಲ. ಇನ್ನೂ ಬಹಳ ಫಿಲ್ಮ್ ಮಾಡ್ಬೇಕಂತ ಆಸೆ ಇದೆಯಾ? ಕನ್ಸಲ್ಟು ಇತ್ತು, ನನಗೆ ತುಂಬ ದಿವಸದಿಂದಾಗಿ ಪೂರ್ತಿ ಆಗೋಯ್ತು. ಅರೆ ವಾ. ಆರುಷ್, ಸ್ಮಿತಾ ಅವರ ಈ ಇನಿಷಿಯೇಟಿವ್ ಬಗ್ಗೆ ನೀವೇನು ಹೇಳ್ತೀರಿ? ಅನಿಸೆ ಅದು ಅವ್ರೇನು ಮಾಡ್ತಿದ್ದಾರೆ ಅದು ತುಂಬ ಚೆನ್ನಾಗಿದೆ. ನನಗೂ ಕೂಡ ಈ ಥರ ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೂ ಆಟಿಸಮ್ ಇದೆ, ಡೌನ್ ಸಿಂಡ್ರೋಮ್ ಇದೆ, ಇನ್ನೊಬ್ರಿಗಂತೂ ಇನ್ವಿಸಿಬಲ್ ಆಟಿಸಮ್ ಇದೆ. ಆರುಷ್ ಒಂದು ವಿಷಯಕ್ಕೆ ಎಷ್ಟು ದೊಡ್ಡ ಎಕ್ಸಾಂಪಲ್ ಅಂತಂದ್ರೆ ಒಬ್ಬ ವ್ಯಕ್ತಿಯ ಲಿಮಿಟೇಷನ್ ಇಂದ ಅಲ್ಲ, ಅವನ ಕೆಪಾಸಿಟಿಯಿಂದ ಅಳಿಬೇಕು ಅಂತ. ಆರುಷ್, ನೀವು ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದೀರಾ. ನಮ್ಮ ವೇದಿಕೆಗೆ ನೀವು ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. ನಾನಂತೂ ತುಂಬ ಥ್ಯಾಂಕ್ಫುಲ್ ಟು ಬಿ ಹಿಯರ್. ಥ್ಯಾಂಕ್ ಯು ಆರುಷ್, ಥ್ಯಾಂಕ್ ಯು ವೆರಿ ಮಚ್. Thank you. ಕಮ್. ಸೊ ವಿಜಯ್ ಹಾಗೂ ಸ್ಮಿತಾ ಅವರೇ, ಈಗ ಬಿಸ್ನೆಸ್ ನ ವಿಷಯ ನಮ್ಮ ಟೈಟನ್ಸ್ ಮಾತಾಡ್ತಾರೆ. ತುಂಬಾನೇ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನೀವಿಬ್ರು. ಮಕ್ಕಳನ್ನ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ನಂದೊಂದು ಪ್ರಶ್ನೆ ಇದೆ ನಿಮ್ಗೆ. ನಿಮ್ ಕಂಪ್ನಿ ಹೆಸರಿರೋದು SRS ಕರ್ಮ ಕ್ರಾಫ್ಟ್ಸ್ ಪ್ರೈವೇಟ್ ಲಿಮಿಟೆಡ್. ನೀವು ಹೀಗೆ ಯೋಚನೆ ಮಾಡ್ಲಿಲ್ವಾ ಇದನ್ನ ಫೌಂಡೇಶನ್ ಆಗಿ ಮಾಡಿದಿದ್ರೆ
ಮೊದ್ಲಿಂದಾನೇ ತುಂಬಾ ಸಪೋರ್ಟ್ ಸಿಗ್ತಾ ಇತ್ತು ಅಂತ? ಡೆಫಿನೆಟ್ಲಿ. ಆದ್ರೆ ನಾನು ಆಸೆ ಪಡ್ತೀನಿ ಇದು ಒಂದು ಬಿಸ್ನೆಸ್ ಮಾಡೆಲ್ ಆಗ್ಲಿ ಅಂತ. ಯಾವ ತರ ಬಿಸ್ನೆಸ್ ಅಂದ್ರೆ ಅದನ್ನ ನಾನು ತುಂಬಾ ದೂರದ ತನಕ ತಗೊಂಡ್ ಹೋಗಿ ಅದರಿಂದ ತುಂಬಾ ಜನಕ್ಕೆ ಬೆನಿಫಿಟ್ ಆಗ್ಬೇಕು. ಹಾಗಾಗಿ ನಾನು ಕರ್ಮಾ ಕ್ರಾಫ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡಿದೆ. ಯಾಕಂದ್ರೆ 20-25 ವರ್ಷದ ಮಗು ಸ್ಕೂಲ್ಗೆ ಹೋಗ್ತಿದ್ಯಾ ಅಂದ್ರೆ ಇಲ್ಲ, ಎಲ್ಲಿ ಹೋಗ್ತಿದ್ಯಾ? ನಾನು ಟ್ರೈನಿಂಗ್ ಸೆಂಟರ್ಗೆ ಹೋಗ್ತಿದ್ದೀನಿ. ಅಲ್ಲಿ ನನ್ಗೆ ಟ್ರೈನಿಂಗ್ ಸಿಕ್ಕಾದ್ಮೇಲೆ ಅಲ್ಲೇ ನಂಗೆ ಕೆಲ್ಸಾನು ಸಿಗುತ್ತೆ. ಸೊ ದೇ ಫೀಲ್ ವೆರಿ ಪ್ರೌಡ್ ಆಫ್ ದಿಸ್. ಅಂಡ್ ಇದಕ್ಕೋಸ್ಕರನೇ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ, ಅಂದ್ರೆ ಮ್ಯಾಕ್ಸಿಮಮ್ ಮಕ್ಕಳಿಗೆ ಟ್ರೈನಿಂಗ್ ಮತ್ತೆ ಎಂಪ್ಲಾಯ್ಮೆಂಟ್ ಸಿಗ್ಲಿ ಅಂತ. ಸ್ಮಿತಾ ಅವರೇ, ನಿಮ್ ಪಾಯಿಂಟ್ ಏನಂದ್ರೆ ನೀವ್ ಇಲ್ಲಿಂದ ದುಡ್ಡು ರೇಸ್ ಮಾಡ್ಬೇಕು ಅನ್ಕೊಂಡಿದೀರಾ ಅಲ್ವಾ? ಮತ್ತೆ SRS ನ ದೊಡ್ಡದ್ ಮಾಡ್ಬೇಕು ಅನ್ಕೊಂಡಿದೀರಾ ಅಲ್ವಾ? ಅಕಸ್ಮಾತ್ ಇಲ್ಲಿ ನಿಮ್ಗೆ ದುಡ್ಡು ಸಿಕ್ತು ಅಂತ ಅಂದ್ರೆ ನೀವು ಅದನ್ನ ಫೋಕಸ್ ಹೇಗ್ ಮಾಡ್ತೀರಾ? After they finish their 12th standard, we want to employ these kids. So, for their employment, we thought of starting this SRS Karma Private Limited. ಇಲ್ಲಿ ನಾವು ಕಾರ್ಪೊರೇಟ್ಸ್ಗೋಸ್ಕರ ಬರೀ ಗಿಫ್ಟ್ ಹ್ಯಾಂಪರ್ಸ್ನ ಮಾತ್ರ ಮಾರೋದಿಲ್ಲ, ಜೊತೆಗೆ ಇದಾದ್ಮೇಲೆ ನಾವೊಂದು ಪ್ಯಾಕೇಜಿಂಗ್ ಥಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಎಲ್ಲಿ ಪಲ್ಸಸ್, ಬೇರೆ ಫುಡ್ ಐಟಮ್ಸು ಅದನ್ನು ಪ್ಯಾಕ್ ಮಾಡ್ಬೋದು. ನಾವು ಆಲ್ರೆಡಿ ಬ್ರ್ಯಾಂಡ್ ನೇಮ್ನ ಡಿಸೈಡ್ ಮಾಡಿದ್ದೀವಿ. ಬ್ರ್ಯಾಂಡ್ ನೇಮ್ ಹೆಸರು ಈರಾ, EERA. ನೀವು ತುಂಬಾ ವಿಷಯಗಳನ್ನ ಮಾಡ್ಬೇಕು ಅಂತ ಪ್ರಯತ್ನಿಸ್ತಿದ್ದೀರಾ. ಸಬ್ಸಿಕ್ವೆಂಟ್ ನಾನು ಹೇಳಿದ್ದು ಅದೇನಂದ್ರೆ ಬಿಸ್ನೆಸ್ ಅಲ್ಲಿ ಫೋಕಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೀವು ಒಂದು FMCG ಸ್ನ್ಯಾಕ್ ಕಂಪ್ನಿ ಮಾಡ್ಬೇಕಂತಿದ್ರೆ ನೀವು ಅಲ್ಲಿಂದ ಶುರು ಮಾಡ್ಬೋದು. ನೀವ್ ಹೇಳ್ದಾಗೆ ಅವರಿಗೆ ಸ್ವಲ್ಪ ಸ್ವೀಟ್ಗಳು ಮಾಡಕ್ ಬರುತ್ತೆ. ಅಲ್ಲಿ ಸ್ವಲ್ಪ ದೊಡ್ಡದಾಗಿ ಒಂದು ಬಿಸ್ನೆಸ್ ನ ಶುರು ಮಾಡ್ಬೋದು ನೀವು. ಅದು ಗಿಫ್ಟಿಂಗ್ ಕೂಡ ಆಗಿರಬಹುದು ಅಥವಾ ಸ್ವಂತ ಕೂಡ ಉಪಯೋಗಿಸ್ಕೋಬಹುದು. ತುಂಬಾ ಒಳ್ಳೊಳ್ಳೆ ಕಂಪ್ನಿಗಳು ಬರ್ತಾ ಇದೆ ಈ ಫೀಲ್ಡ್ ಅಲ್ಲಿ. ನೀವು ಒಂದು ವಸ್ತುನ ಇಟ್ಕೊಳ್ಳಿ. Yeah, we are starting with that only, ma'am. ಬೇರೆ ಬೇರೆದಕ್ಕೆ ಹೋಗ್ಬಿಡಿ ನೀವು. ಸ್ಟೇಪಲ್ ಇಸ್ ಡಿಫ್ರೆಂಟ್ ಫ್ರಮ್ ಯಾಕಂದ್ರೆ ಸ್ಕಿಲ್ ಲೆವೆಲ್ ಬೇರೆ ಮಕ್ಕಳದು ಬೇರೆ ತರ ಆಗಿರುತ್ತೆ. ನನ್ಗನ್ಸುತ್ತೆ ಇವ್ರು ಬರೀ ಪ್ಯಾಕೇಜಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ತುಂಬಾ ಡೀಪ್ ಆಗಿ ಹೋಗೋ ಯೋಚನೆ ಇಲ್ಲ. Only ಅವ್ರು ಏನ್ packaging ಹೇಳ್ತಿದ್ದಾರೆ, ಮಾತ್ರ. ಬರೀ ಪ್ಯಾಕೇಜಿಂಗ್ ಮಾಡ್ತೀವಿ ಅಂತ. Because these children are only capable of doing that much. ಸರ್ ಇದ್ರ ಹಿಂದೆ ನಂದೊಂದು ಪ್ರಶ್ನೆ ಇದೆ. ನಿಮ್ಗೇನಾದ್ರೂ ಪ್ಯಾಕೇಜ್ಡ್ ಫುಡ್ ಬಿಸ್ನೆಸ್ ಬರಬೇಕು ಅಂದ್ರೆ, FMCG ಬಿಸ್ನೆಸ್ ಬರಬೇಕು ಅಂದ್ರೆ, ಅವಾಗ ಅಪ್ರೂವಲ್ಸ್, ಲೈಸೆನ್ಸ್ ಗಳನ್ನ ತಗೊಂಡು ಇವೆಲ್ಲ ಕೋಸ್ಟರ್ಸ್ ಮತ್ತೆ ಬ್ಯಾಗ್ ಗಳನ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ಸುಲಭ ಖಂಡಿತ ಅಲ್ಲ. ಯಾಕಂದ್ರೆ ನಿಮ್ಮ 5, 6, 10, 20 ಟೀಮ್ ಮೆಂಬರ್ಸ್ ಇರ್ತಾರೆ. ಅಂಡ್ ಐ ಆಮ್ ನಾಟ್ ಇವನ್ ಕಾಲಿಂಗ್ ದೆಮ್ ಸ್ಪೆಷಲಿ ಏಬಲ್ಡ್ ಅಂತ. ದೇ ಆರ್ ಟೀಮ್. ನಾವು ಅವ್ರಿಗೆ ಗೌರವ ಕೊಡ್ಬೇಕು. ಅವರು ಟೀಮ್ ಆಗಿದ್ದಾರೆ. ಈ ಟೀಮ್ ನ ನೀವೊಂದು ಬ್ರ್ಯಾಂಡ್ ಮಾಡ್ಬೇಕಂದ್ರೆ FMCG ನಲ್ಲಿ ಅವಾಗ ಇದನ್ನ ಮಾಡಕ್ ಆಗೋದಿಲ್ಲ. ಬಹುಶಃ ಈ ಬಿಸ್ನೆಸ್ ಮಾಡ್ಯೂಲ್ನ ನೀವೇನ್ ಹೇಳಕ್ ಇಷ್ಟಪಡ್ತಾ ಇದೀರೋ, ನೀವು ಸ್ಕಿಲ್ ಸೆಂಟರ್ ಮಾಡಕ್ ಇಷ್ಟಪಡ್ತೀರಾ ಅಥವಾ ಈ ಪ್ರಾಡಕ್ಟ್ ನ ಮಾರೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮೊದಲನೇ ಗೋಲ್ ಇರೋದು ಇದನ್ನ ಸ್ಕಿಲ್ ಸೆಂಟರ್ ಮಾಡಬೇಕು ಅಂತ. ಸೊ ಅದ್ರ ಪ್ರಕಾರವಾಗಿ ಅವರಿಗೆ ಹೇಳಿ, ಸೋ ದಟ್ ಅವರಿಗೆ ಡೈರೆಕ್ಷನ್ ಸಿಗುತ್ತೆ ಯಾವ ವಿಚಾರವಾಗಿ ಮಾತಾಡಬೇಕು ಅಂತ. ಇದು ಸ್ಕಿಲ್ ಸೆಂಟರ್. ಇಲ್ಲಿ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಲೆವೆಲ್ ನ ಪೊಟೆನ್ಶಿಯಲ್ ಇರುತ್ತೆ. ಮತ್ತೆ ನಾನ್ ಇಷ್ಟಪಡ್ತೀನಿ ಈ ಟ್ರೈನಿಂಗ್ ಸೆಂಟರ್ ಹೇಗಿರ್ಬೇಕು ಅಂದ್ರೆ ಮಕ್ಕಳು ನಮ್ಮ ಹತ್ರ ಬಂದು ಕಲಿಬೇಕು. ಅದಾದ್ಮೇಲೆ ಅವ್ರಿಗೆ ಯಾವ ಜಾಗದಲ್ಲಿ ಬೇಕಾದ್ರೂ ಕೆಲಸ ಸಿಗ್ಬೋದು ಅವರ ಸ್ಕಿಲ್ ಪ್ರಕಾರ. ಮೇಡಮ್, ನಿಮ್ಮ ಇನಿಷಿಯೇಟಿವ್ ತುಂಬಾನೇ ಚೆನ್ನಾಗಿದೆ. ನಾನಿವತ್ತು ಒಬ್ಬ ಕಾರ್ಪೊರೇಟ್. ನಾನೀಗ ಅಮೆಝಾನ್ ವೆಬ್ಸೈಟ್ಗೆ ಹೋದಾಗ ನನ್ಗೆ ಅವಾಗ 500 ಪೀಸ್ಗಳ ಅವಶ್ಯಕತೆ ಏನಾದರೂ ಇದ್ರೆ ಅವಾಗ ನಿಮ್ಮ ಹತ್ರ 500 ಐಟಮ್ಗಳು ಸೇಮ್ ಕ್ವಾಲಿಟಿದು ಸಿಗೋಕ್ಕಾಗೋದಿಲ್ಲ ನೋಡಿ. ಇದ್ರ ಬದಲಾಗಿ ನೀವು NGO ರೋಟ್ ಏನಾದರೂ ತಗೊಂಡ್ರೆ ಅವಾಗ ನನ್ನ ಪ್ರಕಾರ ನೀವು ನಮ್ಮನ್ನ ತುಂಬಾ ಚೆನ್ನಾಗಿ ಅಪೀಲ್ ಮಾಡ್ತೀರಾ. ಅದೇ ಮತ್ತೆ Because there is a story. ಬಿಕಾಸ್ ದೆರ್ ಇಸ್ ಎ ಸ್ಟೋರಿ ಅಂಡ್ ಐ ವಾಂಟ್ ಟು ಅಸೋಸಿಯೇಟ್ ವಿತ್ ದ ಸ್ಟೋರಿ. ಇದರಲ್ಲಿ ಸಿಂಪತಿ ಅಥವಾ ಎಂಪತಿ ಏನು ಇರೋದಿಲ್ಲ. ಇಟ್ಸ್ ಎ ಪ್ಯೂರ್ ಬಿಸ್ನೆಸ್. ನನ್ನ ಪ್ರಕಾರ ನಿಮಗೆ NGO ರೋಡ್ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸ್ಮಿತಾ ಅವರೇ, ನಮ್ಮ ಜೊತೆಗೆ IIT ಇಂದ ಪ್ರೊಫೆಸರ್ ರಿಚಾ ಇದ್ದಾರೆ. ಸೊ ಅವರ ಒಪಿನಿಯನ್ ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಪ್ರಶ್ನೆ ಏನಂದ್ರೆ, ನೀವೀಗ ಮಾಡ್ತಿರೋ ಎಲ್ಲ ಆಕ್ಟಿವಿಟೀಸ್ನಲ್ಲಿ ನೀವು ಯಾವುದರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ? ಚಾಕ್ಲೇಟ್ ಮೇಕಿಂಗ್ ಮ್ಯಾಮ್. ಚಾಕ್ಲೇಟ್ ಮೇಕಿಂಗ್, ವೆರಿ ಗುಡ್. ಸೊ ಈಗ ನೀವು ಈ ಥರ ಮಾಡ್ಬೋದಾ? ನೀವೊಂದು ಬಿಸ್ನೆಸ್ ಮಾಡೆಲ್ ಮಾಡಿ ಅದರಲ್ಲಿ ಕಿಡ್ಸ್ ಸಫರಿಂಗ್ ಫ್ರಮ್ ಆಟಿಸಮ್, ಡೌನ್ ಸಿಂಡ್ರೋಮ್ ಅವ್ರಿಗೆ ಟ್ರೈನಿಂಗ್ ಕೊಡೋಣ ಚಾಕ್ಲೇಟ್ ಮೇಕಿಂಗಲ್ಲಿ. ರೈಟ್, ಸರಿನಾ? ಯಾರ ಜೊತೆನಾದರೂ ಪಾರ್ಟ್ನರ್ಶಿಪ್ನಲ್ಲಿ ಚಾಕ್ಲೇಟ್ದು ಒಂದು ಬ್ರ್ಯಾಂಡ್ ಡೆವಲಪ್ ಮಾಡಿ. ಪೂರ್ತಿ ಪ್ಯಾಕೇಜಿಂಗ್ ಅವೆಲ್ಲ ನೀವು ಮಾಡಬೇಡಿ. ಎಸ್. ನಿಮ್ಮ ಫೋಕಸ್ ಏನಿರಬೇಕು ಅಂತಂದ್ರೆ ಇವ್ರನ್ನ ಟ್ರೈನ್ ಮಾಡಬೇಕು ಚಾಕ್ಲೇಟ್ ಮೇಕಿಂಗ್ ಅಲ್ಲಿ. ಆಗ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗುತ್ತೆ. ಒಂದ್ ವಿಷಯ ಇಟ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ್ದ ಹಾಗೆ ಬಿಸ್ನೆಸ್ ಐಡಿಯಾಸ್ ಇದೆ. ಇನ್ನು ಏನೋ ಮಾಡ್ಬೇಕು ಅನ್ಕೊಂಡಿದೀನಿ. ಆದ್ರೆ ಟೈಟನ್ಸ್ ಇಂದ ನನಗೆ ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೈಡೆನ್ಸ್ ಬೇಕಿತ್ತು. ಮತ್ತೆ ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕಾಗುತ್ತೆ? ಎಷ್ಟು ಐ ವಾಂಟೆಡ್ ಅರೌಂಡ್ 25 lakhs ಫಾರ್ 25 ಲಕ್ಷ ಕೇಳ್ತಾ ಇದ್ದಾರೆ. 25 ಲಕ್ಷ ಕನ್ವರ್ಟಬಲ್ ನೋಟ್ ಅಲ್ಲಿ. ಟೈಟನ್ಸ್ ಹೇಳಿ, ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ತೀರಿ? ಒಂದು ಒಳ್ಳೆ ಕಂಪನಿ ಇದೆ ಬಾಂಬೆನಲ್ಲಿ. ನಾನು ಮೆಂಟರ್ ಆಗಿದ್ದೀನಿ ಅದಕ್ಕೆ.
ಚಾಕ್ಲೇಟ್ಸ್ನ ಸ್ಪೇಸಲ್ಲಿ ಒಂದು ಒಳ್ಳೆ ಹೈ ಕ್ವಾಲಿಟಿ ಪ್ರೀಮಿಯಂ ಚಾಕ್ಲೇಟ್ಸ್ ಮಾಡ್ತಾರೆ ಫಾರ್ ಕಾರ್ಪೊರೇಟ್ ಆಸ್ ವೆಲ್ ಆಸ್ B2C. ಅವ್ರು ಹೆಚ್ಚು ಕಮ್ಮಿ 9 ರಿಂದ 12 ಕೋಟಿ ರೆವೆನ್ಯೂ ಮಾಡ್ತಾರೆ ಮತ್ತು ಅವರು ಬಾಂಬೆ ಬೇಸ್ಡೇ. ಸೊ ರಾದರ್ ದ್ಯಾನ್ ನಿಮಗೆ 25 ಲಕ್ಷನ ನಾನು ಕ್ಯಾಶಲ್ಲಿ ಕೊಡೋಕ್ಕಿಂತ ನಾನು ನಿಮಗೆ ಏನು ಗ್ಯಾರಂಟಿ ಕೊಡ್ತೀನಿ ಅಂದರೆ, ನಾನು ಈ ಚಾಕ್ಲೇಟ್ನ ನೀವು ಮಾಡ್ತಾ ಇದ್ದೀರಲ್ಲ ಆ ಮಕ್ಕಳ ಜೊತೆ ಸೇರಿಕೊಂಡು ಅದನ್ನು ಆ ಕಂಪ್ನಿವರೆಗೂ ನಾನು ತಗೊಂಡು ಹೋಗ್ತೀನಿ. ಮತ್ತು ನಿಮಗೆ ದುಡ್ಡು ಕೊಡೋದಕ್ಕಿಂತ ನಾನು ನಿಮ್ಮ ಚಾಕ್ಲೇಟ್ಸ್ಗೆ ಬಿಸ್ನೆಸ್ ಕೊಡ್ತೀನಿ. ತುಂಬಾನೇ ಚೆನ್ನಾಗಿದೆ. ವೆರಿ ನೈಸ್. ಸರಿ, ಅರ್ಜುನ್ ಅವರು ಅವ್ರ ಆಫರ್ನ ಹೇಳಿದ್ದಾರೆ. ಶೈಲಿ, ನಾನು ಪ್ರತಿ ವರ್ಷನೂ ಇಂಥದ್ದೇ ಒಂದು ಕಂಪ್ನಿ ಜೊತೆ ಮರ್ಜ್ ಮಾಡ್ಕೋತೀನಿ. ಲೈಕ್ ಅವ್ರ ಪ್ರಾಡಕ್ಟ್ಸ್ನ ತಗೊಂಡು ನಮ್ಮ ಕ್ಲೈಂಟ್ಸ್, ಕಸ್ಟಮರ್ಸ್ ಮತ್ತೆ ಎಂಪ್ಲಾಯೀಸ್ ಕೊಡೋಕೆ. ಸೊ ಆ ಥರದಲ್ಲಿ ನಾನು ನಿಮ್ಮ ಕ್ಲೈಂಟ್ ಆಗೋಕೆ ಇಷ್ಟಪಡ್ತೀನಿ ಮತ್ತೆ ನಿಮ್ಮ ಮಿಷನ್ಗೆ ಕ್ಲೈಂಟ್ ಆಗಿ ಸಪೋರ್ಟ್ ಮಾಡಕ್ ಥ್ಯಾಂಕ್ ಇಷ್ಟಪಡ್ತೀನಿ. ಯು ಸೋ ಮಚ್. ಐ ಥಿಂಕ್ ಬಿಸ್ನೆಸ್ ಅಲ್ಲಿ ಇವಾಗ ಇನ್ನೂ ಕ್ವೆಶನ್ಸ್ ಇದೆ. ಆದ್ರೆ ನಾನೊಂದು ಕಂಪ್ನಿನ ನಡೆಸ್ತೀನಿ, ಅದ್ರ ಹೆಸರು ಸ್ಲೀಪ್ ಕಂಪ್ನಿ. ಮತ್ತೆ ನಮ್ಮ ಹತ್ರ ಮೋರ್ ದೆನ್ 1500 ಎಂಪ್ಲಾಯೀಸ್ ಇದ್ದಾರೆ. ಅಂಡ್ ಹಾಗೆ ಶೈಲಿ ಅವ್ರು ಹೇಳ್ದ ಹಾಗೆ ವಿ ಆರ್ ಹ್ಯಾಪಿ ಟು ಅಸೋಸಿಯೇಟ್ ವಿತ್ ಯು ಗೈಸ್ and give you orders for our festive season. Thank you so much. ಅರ್ಚನಾ ಅವರೇ, ನನಗನ್ಸತ್ತೆ ನಮ್ ಫೌಂಡರ್ ನಿಮ್ಗೆ ಮೆಂಟರ್ ಮಾಡಿದ್ರೆ, ನೀವು ಚಾಕ್ಲೇಟ್ ಅಲ್ಲಿ ಹೋಗೋದಾದ್ರೆ ನಿಮ್ಗೆ ಉಪಯೋಗ ಆಗ್ಬೋದು ಅನ್ಸುತ್ತೆ. ಐ ಆಮ್ ಆಲ್ಸೋ ಹ್ಯಾಪಿ ಟು ಮೆಂಟರ್ ಯು. Thank you so much. ನಾನು ಅಡ್ವೈಸ್ ಜಾಸ್ತಿ ಕೊಡ್ತೀನಿ. ಇವಾಗೆಲ್ಲ ಕಾನ್ಸೆಪ್ಟ್ ಬಂದಿದೆ ಕ್ಲೌಡ್ ಕಿಚನ್ ಅನ್ನೋದು. ಯಾವಾಗ ನಿಮ್ಗೆ ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಆರ್ಡರ್ ಬಂದ್ರೆ, ಅಂದ್ರೆ ಇವ್ರು ಹೇಗೆ ಆರ್ಡರ್ ಕೊಡ್ತಾರೆ ಇನ್ಕ್ಲೂಡಿಂಗ್ ಮೀ, ನಾನು ನಿಮ್ಗೆ ಆರ್ಡರ್ ಕೊಟ್ಟಾಗ ಅಂದ್ರೆ ನನ್ನ ಗೋಲ್ಡನ್ ಯುಗದಲ್ಲಿ ತುಂಬಾ ರಿಕ್ವೈರ್ಮೆಂಟ್ ಇದೆ. ಅದೇ ನಿಮ್ಮ ಕ್ಲೌಡ್ ಕಿಚನ್ ಏನಿದೆ, ಅದೇ ನಿಮ್ಮ 2 ಗಂಟೆ 3 ಗಂಟೆ ಎಷ್ಟು ಟೈಮ್ ನಿಮಗೆ ಬೇಕಾಗುತ್ತೋ ಅದು ವೀಕೆಂಡ್ ಅಲ್ಲಿ ಇರ್ಬೋದು, ವೀಕ್ ಡೇ ಅಲ್ಲಿ ಇರ್ಬೋದು, ಯಾವಾಗ ಮಕ್ಕಳ ಅವೈಲೇಬಿಲಿಟಿ ನಿಮ್ಮ ಹತ್ರ ಇರುತ್ತೋ, ಅದೇ ನೀವು ಈ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಬಹುಶಃ ನೀವು ಇದನ್ನ ಜಾಸ್ತಿ ಸಸ್ಟೈನ್ ಮಾಡ್ಬೋದು. ಇದು ನನ್ನ ಕಡೆಯಿಂದ ನಿಮ್ಗೊಂದು ಅಡ್ವೈಸು ಆ್ಯಂಡ್ ಆಲ್ ದ ಬೆಸ್ಟ್. Thank you so much. ನಾನು ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ನಮ್ಮಲ್ಲಿ ಕಾನ್ಫರೆನ್ಸ್ ಮಾಡ್ತಾ ಇರ್ತೀವಿ, ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಕಿಟ್ ಅಂತ ಇದ್ದೇ ಇರುತ್ತೆ. ಸೊ ಶ್ಯೂರ್ಲಿ ಇನ್ಕ್ಲೂಡ್ ಮಾಡಕ್ಕೆ ಇಷ್ಟಪಡ್ತೀವಿ ನಿಮ್ಮ ಚಾಕ್ಲೇಟ್ದು ಬಾಕ್ಸಸ್ನ. ಸೊ ಪ್ಲೀಸ್ ರೀಚ್ ಔಟ್. Thank you so much. ಥ್ಯಾಂಕ್ ಯು. ನಾವು ಆಸೆ ಪಡೋದೇನೆಂದ್ರೆ ಆದಷ್ಟು ಬೇಗ ನಿಮ್ಮ SRS ಕರ್ಮಾ ಕ್ರಾಫ್ಟ್ಸ್ ಒಂದು ಪ್ರಾಪರ್ ಬ್ರ್ಯಾಂಡ್ ಆಗಿ ಬರಲಿ. ಮತ್ತೆ ನಮ್ಮ 2ನೇ ಸೀಸನ್ಗೆ ನೀವು ವಾಪಸ್ ಬಂದು ಇಲ್ಲಿಂದ ದೊಡ್ಡ ಇನ್ವೆಸ್ಟ್ಮೆಂಟ್ನ ತಗೊಂಡು ಹೋಗಿ. ಖಂಡಿತ. Thank you so much. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you. ಕಂಗ್ರ್ಯಾಚುಲೇಷನ್. Thank you so much.